ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದಂಗಲ್ ಕಾವು ಭಾರೀ ಜೋರಾಗಿದೆ. ಸಿಜೆಪಿಯ ಹೋರಾಟಕ್ಕೆ ನಿನ್ನೆ ದೆಹಲಿಯಲ್ಲಿ ವಿಪಕ್ಷಗಳು ಬೆಂಬಲ ನೀಡಿದ್ವು. ಪ್ರಧಾನಿ ಮೋದಿ ಹಾಗೂ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಮೋದಿ ಮನೆ ಮುಂದೆ ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಸಿಎಂ ಡಿಕೆ ಶಿವಕುಮಾರ್, ವೇಣುಗೋಪಾಲ್, ಪವನ್ ಖೇರಾ ಸೇರಿದಂತೆ ಇಡೀ ಕಾಂಗ್ರೆಸ್ ಧರಣಿ ನಡೆಸುತ್ತಿತ್ತು. ಹೋರಾಟ ಜೋರಾಗ್ತಾ ಇದ್ದಂತೆ ರಾಹುಲ್ ಗಾಂಧಿ, ಸಮಾಜವಾದಿ ಪಾರ್ಟಿ ಅಧ್ಯಕ್ಷ ಅಖಿಲೇಶ್ ಯಾದವ್ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆಕೊಂಡರು. मैं तेरे को अरुण का नंबर है तेरे पास? जावा वन ऑपरेटर का मैं भेज रहा हूँ बट ರಾಹುಲ್ ಗಾಂಧಿ, ಪ್ರಿಯಾಂಕಾ ಸೇರಿ ಕಾಂಗ್ರೆಸ್ಸಿಗರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ಠಾಣೆಗೆ ಸೋನಿಯಾ ಗಾಂಧಿ ಭೇಟಿ ನೀಡಿದ್ರು. ಸತತ 3 ಗಂಟೆಗಳ ಬಳಿಕ ಠಾಣೆಯಿಂದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಸೇರಿ ಎಲ್ಲರನ್ನ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕರನ್ನ ವಶಕ್ಕೆ ಪಡೆದಿದ್ದನ್ನು ಸಿಎಂ ಡಿಕೆ ಶಿವಕುಮಾರ್ ಖಂಡಿಸಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಅವರನ್ನ ವಶಕ್ಕೆ ಪಡೆದ ರೀತಿ ಖಂಡನೀಯ. ಕಾಂಗ್ರೆಸ್ ಮತ್ತು ಉಳಿದ ಪಕ್ಷಗಳು ವಿದ್ಯಾರ್ಥಿಗಳ ಪರ ಇದ್ದೇವೆ. ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಹಲವು ಮಹಿಳಾ ಸಂಸದರನ್ನ ಹೀನಾಯವಾಗಿ ಎಳೆದಾಡಿದ್ದಾರೆ. ದೇಶದ ಮುಂದಿನ ಭವಿಷ್ಯದ ಮೇಲೆ ಪೆಟ್ಟು ಮಾಡಿದ್ದೀರಿ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ನಡೆಸಿದ ರೀತಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶ ಇದನ್ನ ಖಂಡಿಸ್ತದೆ. ಇದು ಸರಿ ಇಲ್ಲ. ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕು ಅಂತೇಳಿ ಬಂದಂತವ್ರಿಗೆ ಈ ರೀತಿ ಲಾಠಿ ಹೊಡೆದು ಅಷ್ಟು ಅವಮಾನ, ಬಹಳ ಮಾನವೀಯತೆಯನ್ನ ಕಳ್ಕೊಂಡು ಇವತ್ತು ಮೇಲೆ ಪ್ರಯೋಗ ಮಾಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯ ಕೂಡ, ಸರ್ಕಾರ ಕೂಡ ಖಂಡಿಸ್ತದೆ. ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮತ್ತೆಲ್ಲ ನಮ್ಮ ಸುಮಾರು 100 ಜನ ಸಂಸತ್ ಸದಸ್ಯರನ್ನ ಬಂಧಿಸಿದ್ದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳ ಭವಿಷ್ಯ ಮುಖ್ಯ. ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರಿಯುತ್ತದೆ. ಕೇಂದ್ರದ ಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಮಕ್ಕಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರ ಚರ್ಚೆ ಆಗಲೇಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಸಂಸದೆ ಪ್ರಿಯಾಂಕಾ ಗಾಂಧಿ ಬಂಧನ ಖಂಡಿಸಿ ಕೆಪಿಸಿಸಿಯಿಂದ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಮಾಡಲಾಯಿತು. ಬೆಂಗಳೂರಿನಲ್ಲಿ ಲೋಕಭವನದ ಬಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಹಾಗೂ ಪರಿಷತ್ನ ಸದಸ್ಯ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಬ್ಯಾರಿಕೇಡ್ಗಳನ್ನು ಹತ್ತಿ ಲೋಕಭವನಕ್ಕೆ ನುಗ್ಗೋಕೆ ಯತ್ನಿಸಿದ್ದಂತೆ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ರಾಹುಲ್ ಗಾಂಧಿ ಬಂಧನಕ್ಕೆ ಎಕ್ಸ್ನಲ್ಲಿ ಟ್ವೀಟ್ ಮೂಲಕ ಕಿಡಿಕಾರಿದ್ರು. ರಾಹುಲ್ ಗಾಂಧಿ ಬಂಧನ ಪ್ರಜಾಪ್ರಭುತ್ವ ಮೇಲಿನ ದಾಳಿಯಾಗಿದೆ, ಘೋಷಿತ ತುರ್ತು ಪರಿಸ್ಥಿತಿ ಎಂದು ಪೋಸ್ಟ್ ಮಾಡಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಖಂಡಿಸಿ ತಿರುವನಂತಪುರಂನಲ್ಲಿ ಎಸ್ಡಿಪಿಐ ಸದಸ್ಯರು ಲೋಕಭವನಕ್ಕೆ ಮುತ್ತಿಗೆಗೆ ಯತ್ನವನ್ನು ಮಾಡಿದರು. ಪ್ರತಿಭಟನಾಕಾರರನ್ನ ಚದುರಿಸಲಿಕ್ಕೆ ಪೊಲೀಸರು ಜಲಪಿರಂಗಿಯನ್ನು ಬಳಸಿದರು. ದೆಹಲಿಯಲ್ಲಿ ಕಾಕ್ರೋಚ್ ಸದಸ್ಯರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಹಾಗೆ ಸಮಾಜವಾದಿ ನಾಯಕ ಅಖಿಲೇಶ್ ಯಾದವ್ ವಶಕ್ಕೆ ಪಡೆದಿದ್ದನ್ನು ಖಂಡಿಸಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಸಮಾಜವಾದಿ ಪಕ್ಷದ ನಾಯಕರು ಲಕ್ನೋದಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾಗ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಗಾಯಗೊಂಡಂತ ಪ್ರತಿಭಟನಾಕಾರರನ್ನ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಭೇಟಿ ಮಾಡಿದ್ರು. ನಾವು ನಿಜವಾಗಿಯೂ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತೇವೆ. ಸಂಸತ್ತಿನಲ್ಲಿ ನಿಮ್ಮ ಕಳವಳಗಳನ್ನು ಪ್ರಶ್ನೆ ಮಾಡುವ ಪ್ರಯತ್ನ ಮಾಡ್ತೀವಿ ಅಂತ ವಿದ್ಯಾರ್ಥಿಗಳಿಗೆ ಭರವಸೆ ಕೊಟ್ಟರು. ಕಾಂಗ್ರೆಸ್ ನಾಯಕರ ಬಂಧನ ಹಾಗೂ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ನಿನ್ನೆ ರಾತ್ರಿ ಚಿತ್ರದುರ್ಗದ ಗಾಂಧಿ ವೃತ್ತದ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ದೆಹಲಿಯಲ್ಲಿ ನೀಟ್ ಹೋರಾಟದ ಕಾರಣಕ್ಕೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿದೆ. ನಿನ್ನೆ ರಾಹುಲ್ ಗಾಂಧಿ ಖರ್ಗೆ ಬೇರೆ ಹೋರಾಟದಲ್ಲಿದ್ದರೂ ದೊಡ್ಡ ಗಲಾಟೆ ಬೇರೆ ಆಗಿರುವಂತಹ ಕಾರಣಕ್ಕೆ ನೀಟ್ ಹೋರಾಟ ಇಂದಿನಿಂದ ಇನ್ನಷ್ಟು ಜೋರಾಗಲಿದೆ. ಇದೇ ಕಾರಣಕ್ಕೆ ಸಚಿವರ ಅಂತಿಮ ಪಟ್ಟಿ ಚರ್ಚೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಲಿಕ್ಕಾಗಿಲ್ಲ. ಹೀಗಾಗಿ ಒಂದು ವಾರ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಜೋರಾಗಿ ನಡೀತಾ ಇದ್ದು ಸಚಿವಾಕಾಂಕ್ಷಿಗಳ ಲಾಭಿಯೂ ಕೂಡ ಜೋರಾಗಿ ನಡೆಸಿದ್ದಾರೆ. ಈ ಬಗ್ಗೆ ಚಿತ್ರದುರ್ಗದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಪ್ರತಿಕ್ರಿಯಿಸಿ, ಮಂತ್ರಿ ಸ್ಥಾನಕ್ಕೆ ನಾನು ಪ್ರಯತ್ನ ಮಾಡಿಲ್ಲ, ಆದರೆ ಹೈಕಮಾಂಡ್ ಮಂತ್ರಿ ಸ್ಥಾನ ಕೊಟ್ಟರೆ ಬೇಡ ಅಂತ ಹೇಳಲ್ಲ ಅಂತಂದ್ರು. ಇದ್ರ ಬಗ್ಗೆ ನನ್ನ ಗಮನಕ್ಕಂತೂ ಇಲ್ಲ. ಏನಾದರೂ ಅಂತ ಜವಾಬ್ದಾರಿ ನನ್ನ ಮೇಲೆ ಬರುತ್ತೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಹಿರಿಯರು ಸೀನಿಯರ್ ಮೋಸ್ಟ್ಗಳು 3 ಜನ ಇದ್ದಾರೆ. ಅವ್ರುಗಳನ್ನೆಲ್ಲರನ್ನೂ ಅವ್ರುಗಳ ನೇತೃತ್ವದಲ್ಲಿ ನಾನು ಮುಂದುವರಿಬೇಕಾಗುತ್ತೆ. ಅಲ್ಲ, ನಿಜವಾಗ್ಲೂ ನಾನಂತೂ ಟ್ರೈ ಮಾಡಿಲ್ಲ, ಎಲ್ಲೂ ನನ್ನ ಪ್ರಯತ್ನನೂ ಇಲ್ಲ. ಆಮೇಲೆ ನನ್ನ ಗಮನಕ್ಕೆ ಇಲ್ಲಿಯವರೆಗೂ ಯಾವುದೂ ಒಂದು ನನ್ನ ಗಮನಕ್ಕೆ ಬಂದಿಲ್ಲ. ದೆಹಲಿಗೆ ಹೋಗಿದ್ದು ಕೂಡ ಸುಮ್ಮನೆ ದೆಹಲಿಗೆ ಹೋಗಿದ್ದು ನನ್ನ ಖಾಸಗಿ ನಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಹೋಗಿದ್ದು. ನಾನು ಅಲ್ಲಿದ್ದು ಬರೀ 1 ಅವರ್ ಏರೋ ಸಿಟಿಯಿಂದ ಮುಂದಕ್ಕೂ ಹೋಗಿಲ್ಲ. ಏರೋ ಸಿಟಿಯಲ್ಲೇ ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಲೈಟ್ ಹತ್ತಿದ್ದೀನಿ. ನಾನು ಇಷ್ಟೇ ಮಾಡಿರೋದು. ಇದೇ ವಿಚಾರಕ್ಕೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ದೆಹಲಿಯಲ್ಲಿ ಸಭೆ ನಡೆಯಲಿದೆ. ಏನ್ ಡಿಸೈಡ್ ಆಗತ್ತೆ ಗೊತ್ತಿಲ್ಲ, ಸಭೆಯಲ್ಲಿ ಡಿಸೈಡ್ ಆದ ಮೇಲೆ ಪ್ರಮಾಣ ವಚನಕ್ಕೆ ಟೈಮಿಂಗ್ ಫಿಕ್ಸ್ ಆಗತ್ತೆ ಅಂತಂದ್ರು. ನನಗೆ ನಾಳೆ ಇರಂಗ್ ಕಾಣಲ್ಲ, ಮೀಟಿಂಗ್ ಐತಂತೆ, ನಾಳೆ ಮೀಟಿಂಗ್ ಐತಂತೆ. ನಾಳೆ ಏನು ಡಿಸೈಡ್ ಆಗೋದು ಗೊತ್ತಿಲ್ಲ. ಅದಾದ ಮೇಲೆ ಅವರು ಟೈಮ್ ಫಿಕ್ಸ್ ಮಾಡ್ತಾರೆ. ಇನ್ನು ಯಾರಿಗೂ ಮಾಡ್ಯಾಳ. ಇವತ್ತು ಖರ್ಗೆ ಸಾಹೇಬ್ರದ್ದು ಬರ್ತಡೇ, ಅದಕ್ಕೆ ವಿಶ್ ಮಾಡೋಕ್ಕೂ ಭಾಳ ಜನ ಹೋಗ್ಯಾರ. ಆಮೇಲೆ ಸ್ಟ್ರೈಕ್ ಬೇರೆ ನಡೀತೈತೆ ಅಲ್ಲಿ, ಸ್ಟ್ರೈಕ್ನಾಗೂ ಪಾರ್ಟಿಸಿಪೇಟ್ ಮಾಡ್ಯಾರ. ಹಂಗಾಗಿ ಇದೆಲ್ಲ ಮುಗಿದಾದ್ಮೇಲೆ ನಾಳೆ ದಿವಸ ಕುಂದಿರ್ತಾರೋ ನಾಡ್ದು ಕುಂದಿರ್ತಾರೋ, ಹಂಗಾಗಿ ಕೊಟ್ಟು ಕೂತ್ಕೊಂಡು ಫೈನಲೈಸ್ ಮಾಡಿ ಮೇಲೆ ಮಾಡ್ತಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ನಿನ್ನೆ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಪುಂಡರು ದಾಳಿಯನ್ನು ಮಾಡಿದರು. ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಟೆ ಸೇರಿದಂತೆ 11 ಜನರನ್ನು ಬಂಧಿಸಲಾಗಿದೆ. ಇಂಜಿನಿಯರ್ಗಳ ಮೇಲೆ ರೋಡಲ್ಲೇ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಂಥ ಆರೋಪಿ ಬಸವರಾಜ್ ತಾನೇ ಬಂದು ಶರಣಾಗುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದ. ಜಿಬಿಎ ಅಧಿಕಾರಿಗಳು ಕನ್ನಡ ಬಾವುಟ, ಗಣೇಶನ ಮೂರ್ತಿ ಕಿತ್ತು ಹಾಕಲಿಕ್ಕೆ ಬಂದಿದ್ರು. ಅದಕ್ಕೆ ಗಲಾಟೆ ಮಾಡಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಆದರೆ ಪೊಲೀಸರು ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿ ಕೆಲಸಕ್ಕೆ ಅಡ್ಡಿಪಡಿಸಿದ ಕೇಸನ್ನು ಹಾಕಿ ಮುಲಾಜಿಲ್ಲದೆ ಎಲ್ಲರನ್ನೂ ಒದ್ದೊಳಗಾಕಿದ್ದಾರೆ. ಬೆಂಗಳೂರು ಶಿವಾಜಿನಗರದಲ್ಲಿ ಫುಟ್ಪಾತ್ ವಿಚಾರವಾಗಿ ಏನು ಗಲಾಟೆ ಆಗಿದೆ, ಫುಟ್ಪಾತ್ ವಿಚಾರ ಗಲಾಟೆ ಅಲ್ಲ. ನಮ್ಮದು ನಮ್ಮ ಕನ್ನಡ ಸೇನೆ ಒಂದು ಧ್ವಜ ಮತ್ತು ನಮ್ಮ ಗಣೇಶನ ದೇವಸ್ಥಾನ ಶಿವಾಜಿನ ಬಸ್ ಸ್ಟ್ಯಾಂಡಲ್ಲಿತ್ತು. ಬಿಬಿಎಂಪಿ ಅಧಿಕಾರಿಗಳು ಯಾವುದಾದ್ರೂ ಫುಟ್ಪಾತ್ ಮೇಲೆ ಇದೆ, ಗಣೇಶ ದೇವಸ್ಥಾನ ಹೊಡೆದಾಕ್ರಿ, ಕನ್ನಡ ಪೋಲ್ ತೆಗೆದಾಕ್ರಿ ಅಂತೇಳಿ ಗಲಾಟೆ ಮಾಡಿ ತೆಗಿತಾ ಇದ್ರು. ಅವಾಗ ನಾನು ಹೋಗಿ ಕೇಳಿದಾಗ ಚಕಮಕಿಯಾಗಿ ಗಲಾಟೆ ಆಯಿತು. ಅವ್ರು ಫಸ್ಟ್ ನನಗೆ ಬೈದರು, ಆಮೇಲೆ ಕನ್ನಡ ಪೋಲ್ ಕಿತ್ತಾಕ್ತೀವಿ ಯಾರು ಹಾಕಕ್ಕೆ ರೋಡಲ್ಲಿ ಎಗರಾಡಿದ್ರು. ಬೆಂಗಳೂರು ಪೊಲೀಸರಿಗೆ ಸಚಿವ ಕೃಷ್ಣ ಬೈರೇಗೌಡ ಧನ್ಯವಾದವನ್ನು ತಿಳಿಸಿದ್ದಾರೆ. ಪ್ರಮುಖ ಆರೋಪಿ ಬಸವರಾಜ್ ಸೇರಿದಂತೆ 11 ಜನರನ್ನ 10 ಗಂಟೆಯ ಒಳಗಾಗಿ ಪೊಲೀಸರು ಬಂಧಿಸಿದ್ದಾರೆ. ತ್ವರಿತ ದೃಢವಾದ ಕ್ರಮ ಕೈಗೊಂಡ ಪೊಲೀಸ್ ಇಲಾಖೆಗೆ ಧನ್ಯವಾದ ಅಂತ ಸಚಿವ ಕೃಷ್ಣ ಬೈರೇಗೌಡ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಸಿಕೊಟ್ಟಿತ್ತು ಸರ್ಕಾರ. ಹೀಗಾಗಿ ದೇವೇಗೌಡರ ಹಿರಿಯ ಪುತ್ರ ಎಚ್ಡಿ ಬಾಲಕೃಷ್ಣ ಗೌಡ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಧನ್ಯವಾದ ತಿಳಿಸಿದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ಸಮಾಧಿ ಜಾಗಕ್ಕೆ ದೇವೇಗೌಡರು ಭೇಟಿ ನೀಡಿ ಮತ್ತೆ ಭಾವುಕರಾಗಿ ಕಣ್ಣೀರನ್ನು ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಭೇಟಿಯನ್ನು ನೀಡಲಿದ್ದಾರೆ. ಜಿಲ್ಲೆಯಲ್ಲಿ ಎದುರಾದಂಥ ಬರಗಾಲದ ಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. 11 ಗಂಟೆಗೆ ಚಿಕ್ಕಬಳ್ಳಾಪುರ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿ ಬಳಿಕ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ವಿಂಡ್ ಪವರ್ ಅಳವಡಿಕೆ ವೇಳೆ ರೈತರ ಮೇಲೆ ಪಿಎಸ್ಐ ಗುರುರಾಜ್ ದರ್ಪ ತೋರಿದ್ರು. ರೈತರ ವಿರೋಧದ ಬೆನ್ನಲ್ಲೇ ಯಲಬುರ್ಗಾ ತಾಲೂಕಿನ ಬೇವೂರು ಪೊಲೀಸ್ ಠಾಣೆ ಪಿಎಸ್ಐ ಗುರುರಾಜ್ರನ್ನ ವರ್ಗಾವಣೆ ಮಾಡಿ ಬಳ್ಳಾರಿ ಐಜಿ ಆದೇಶ ಹೊರಡಿಸಿದ್ದಾರೆ. ಕುದ್ರಿ ಮೋತಿಯ ರೈತ ಶಂಕರಗೌಡ ಅನ್ನೋರ ಮೇಲೆ ದರ್ಪ ತೋರಿದ ಪಿಎಸ್ಐ ಗುರುರಾಜ್ ಮೇಲೆ ಕ್ರಮಕ್ಕೆ ರೈತರು ಒತ್ತಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಐಜಿ ಕ್ರಮ ಕೈಗೊಂಡಿದ್ದಾರೆ. ಗುರುರಾಜ್ ಕುಕನೂರು ಪೊಲೀಸ್ ಠಾಣೆಯಲ್ಲಿದ್ದಾಗ ದಲಿತರೊಬ್ಬರ ಮೇಲೆ ಹಲ್ಲೆ ಮಾಡಿ ವರ್ಗಾವಣೆಯಾಗಿತ್ತು. ಇದೀಗ ಮತ್ತೆ ಬೇವೂರು ಠಾಣೆಯಿಂದ ಕೊಪ್ಪಳದ ಡಿಸಿಆರ್ಬಿಗೆ ವರ್ಗಾವಣೆಯಾಗಿದೆ.
ಕರವೇ ಹನುಮಂತಯ್ಯ ಮಾಲೀಕತ್ವದ ಕಾರ್ ಟೋಯಿಂಗ್ ಮಾಡಲಾಗಿದೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಪಾರ್ಕಿಂಗ್ ಸ್ಪಾಟ್ ಮಾಡಿಕೊಂಡಿದ್ದಂಥ ಆರೋಪ ಕೇಳಿಬಂದಿದೆ. ಆಸ್ಪತ್ರೆ ಮುಂಭಾಗದಲ್ಲೇ KA43 M2009 ನೋಂದಣಿ ನಂಬರಿನ ಕಾರು ನಿಂತಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ನಗರ ಪಾಲಿಕೆ ಅಧಿಕಾರಿಗಳ ನೇತೃತ್ವದಲ್ಲಿ ಟೋಯಿಂಗ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯಕ್ಕಾಗಿ ಪ್ರತಿಭಟನೆ ನಡೆದಿದೆ. ನೇಕಾರ್ ಕಾಲೋನಿಯ ನಿವಾಸಿಗಳು ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಬೀದಿಗಿಳಿದಿದ್ರು. ಖಾಲಿ ಕೊಡ, ಸಲುಗೆ ಹಾಗೆ ಬುಟ್ಟಿ, ಮರಳು ಹಿಡಿದು ಬೀಳಗಿ ತಹಶೀಲ್ದಾರ್ ಕಚೇರಿ ಮುಂದೆ ಕಿಡಿಕಾರಿದ್ದಾರೆ. ಪ್ರತಿಭಟನೆಗೆ ವಿವಿಧ ರೈತ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದು, ಮಹಿಳೆಯರು, ಚಿಕ್ಕ ಮಕ್ಕಳು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಜಿಲ್ಲಾ ಘಟಕ ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಪ್ರಕರಣದ 4ನೇ ಆರೋಪಿಗೆ ಜಾಮೀನು ಮಂಜೂರಾಗಿದೆ. ಹುಬ್ಬಳ್ಳಿಯ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಆಗಿದ್ದ ನಿಂಗರಾಜ್ ಜನವರಿಯಲ್ಲಿ ಅರೆಸ್ಟ್ ಆಗಿತ್ತು. ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಿಂದ ಆರೋಪಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಜೀತಕ್ಕಿದ್ದಂಥ 9 ಕುಟುಂಬಗಳ ರಕ್ಷಣೆಯನ್ನು ಮಾಡಲಾಗಿದೆ. ತುಮಕೂರಿನ ಕುಣಿಗಲ್ ತಾಲೂಕಿನ ಪಾವಸಂದ್ರ ಗ್ರಾಮದಲ್ಲಿ ತುಮಕೂರು ಎಸಿ ನೈದಾ ಜಂ ರಕ್ಷಿಸಿದ್ದಾರೆ. ಪಾವಸಂದ್ರ ಗ್ರಾಮದಲ್ಲಿ ಹಲವು ವರ್ಷದಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ರು ಅಂತ ಹೇಳಲಾಗಿದೆ. ಸುಮಾರು 100 ಅಡಿ ಆಳದಷ್ಟು ಯಂತ್ರೋಪಕರಣಗಳಿಲ್ಲದೆ ಹೊರರಾಜ್ಯದ ಸುಮಾರು 12 ಕುಟುಂಬಗಳನ್ನು ಕರೆತಂದು ಬೆದರಿಸಿ ಗಣಿಗಾರಿಕೆ ನಡೆಸ್ತಾ ಇದ್ರು. ಯಾವುದೇ ಮೂಲಸೌಕರ್ಯ ನೀಡದೆ ಗುಡಿಸಲುಗಳಲ್ಲಿ ಕೂಡಿ ಹಾಕಲಾಗಿತ್ತು. ಈ ವಿಚಾರ ತಿಳಿತಾ ಇದ್ದಂತೆ ಎಸಿ ನೈದಾ ಜಂ ದಾಳಿಯನ್ನ ಮಾಡಿದ್ರು. ಗಣಿಗಾರಿಕೆ ನಡೆಸ್ತಾ ಇದ್ದಂಥ ಶಶಿ, ರಘು, ಚನ್ನೇಗೌಡ ಎಂಬುವರ ತಲೆ ಮರೆಸಿಕೊಂಡಿದ್ದಾರೆ. ಇನ್ನು ಕಲ್ಲು ಗಣಿಗಾರಿಕೆ ನಡೀತಾ ಇದ್ರು ಕೂಡ ಹುಲಿಯೂರು ದುರ್ಗ ಪೊಲೀಸರು ಸುಮ್ಮನಿದ್ರು ಅಂತ ಹೇಳಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ವಿಸ್ತರಣೆ ಕಡಿತಗೊಳಿಸಿರುವಂತಹ ಆರೋಪದಲ್ಲಿ ಮಾಲೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನೇಗೌಡ ವಿರುದ್ಧ ದೂರು ದಾಖಲಾಗಿದೆ. ಶಿವಾರಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುನಿವೆಂಕಟಪ್ಪ ನೂರ ಮೂಲ ನಿವೇಶನದ ಸುತ್ತಳತೆ ಬದಲಾಯಿಸುವ ದೃಷ್ಟಿಯಿಂದ ನಕಲಿ ದಾಖಲೆಗಳನ್ನು ಬಳಸಿ ತಿದ್ದಿರುವ ಬಗ್ಗೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಕೋರ್ಟ್ನಲ್ಲಿ ದೂರು ಸಲ್ಲಿಸಿದರು. ಇದೇ ವಿಚಾರವಾಗಿ ಕೇಸ್ ಕೂಡ ದಾಖಲಾಗಿದೆ. ಕೊಪ್ಪಳದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ರೈತನ ಮೇಲೆ ಕರಡಿ ದಾಳಿಯನ್ನು ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಹನುಮನಹಟ್ಟಿಯಲ್ಲಿ ಈ ಘಟನೆ ನಡೆದಿದೆ. ಕರಡಿ ದಾಳಿಯಿಂದ ನಾಗಪ್ಪ ಎನ್ನುವರಿಗೆ ಗಂಭೀರ ಗಾಯವಾಗಿದೆ. ಕೂಡಲೇ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಲಪ್ರಭಾ ನದಿಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ಯುವತಿಯೊಬ್ಬಳನ್ನ ತನ್ನ ಜೀವವನ್ನೇ ಪಣಕ್ಕಿಟ್ಟು ವ್ಯಕ್ತಿಯೊಬ್ಬರು ರಕ್ಷಣೆ ಮಾಡಿದ್ದಾರೆ. ಯುವತಿಯೊಬ್ಬಳು ನದಿಗೆ ಜಿಗಿತಾ ಇರುವುದನ್ನು ಕಂಡ ಮಲ್ಲಿಕಾರ್ಜುನ ಗಾಣಿಗೇರ ಕೂಡಲೇ ಸ್ಥಳಕ್ಕೆ ಧಾವಿಸಿ ಜೀವದ ಹಂಗನ್ನ ತೊರೆದು ಯುವತಿಯನ್ನ ರಕ್ಷಣೆ ಮಾಡಿರುವುದು. ಟೆಸ್ಟ್ ಡ್ರೈವ್ಗೆ ಕಾರ್ ತೆಗೆದುಕೊಂಡು ಹೋಗ್ತಾ ಇದ್ದಂಥ ವೇಳೆ ಅಪಘಾತ ಸಂಭವಿಸಿದೆ. ಕೆಆರ್ಪುರ ಸಂಚಾರಿ ಠಾಣೆ ವ್ಯಾಪ್ತಿಯ ಸಿಂಗಯ್ಯನ ಪಾಳ್ಯ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಕಂಟ್ರೋಲ್ ತಪ್ಪಿದ ಹಿನ್ನೆಲೆಯಲ್ಲಿ ಕಾರ್ ಫುಟ್ಪಾತ್ ಏರಿದ್ದು ಅಲ್ಲೇ ಇದ್ದಂಥ ಎಲೆಕ್ಟ್ರಿಕ್ ಪೋಲ್ಗೆ ಡಿಕ್ಕಿ ಹೊಡೆದಿದೆ. ಇನ್ನು ಡಿಕ್ಕಿ ಹೊಡೆದಂಥ ಪರಿಣಾಮ ಕಾರ್ನ ಮುಂಭಾಗ ಜಖಮಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅದೃಷ್ಟವಶಾತ್ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆ ವೈದ್ಯರು ಪುಟ್ಟ ಬಾಲಕಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ನಿರಂತರವಾಗಿ ಕಣ್ಣು ನೋವಿನಿಂದ ಬಳಲ್ತಾ ಇದ್ದ ಬಾಲಕಿಯ ಪರೀಕ್ಷೆ ನಡೆಸಿದಾಗ ಕಣ್ಣಿನಲ್ಲಿ ಪರಾವಲಂಬಿ ಜೀವಿ ಇರೋದು ಪತ್ತೆಯಾಗಿದೆ. ಈ ಹಿನ್ನೆಲೆ ಕೂಡಲೇ ಬಾಲಕಿಗೆ ಎಕ್ಸಿಷನ್ ಬಯಾಪ್ಸಿ ನಡೆಸಿ ಜೀವಂತ ಹುಳುವನ್ನು ಯಶಸ್ವಿಯಾಗಿ ಹೊರತೆಗೆಯಲಾಯಿತು. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಅಂಬಾ ಭವಾನಿ ದೇವಸ್ಥಾನದ ಸಮೀಪ ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ. ಈ ಪರಿಣಾಮ ಅಲ್ಲೇ ಇದ್ದಂಥ ಬೈಕ್ಗಳು ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತಕ್ಷಣ ಸ್ಥಳೀಯರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಕಂಬವನ್ನು ತೆರವುಗೊಳಿಸಿದ್ದಾರೆ.
ಪ್ರಗತಿಶೀಲ ಕರ್ನಾಟಕಕ್ಕೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಪಾರಂಪರ್ಯ ತನ್ನದೇ ಆದ ಇತಿಹಾಸವಿದೆ. ಈ ಸಿರಿ ಸೊಬಗನ್ನ ಸಂಭ್ರಮಿಸೋಕೆ ನ್ಯೂಸ್ 18 ಕರುನಾಡ ಹಬ್ಬವನ್ನು ಆಚರಿಸ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ನಡೆಯಲಿದೆ. ಇದೇ ಜುಲೈ 24, 25 ಮತ್ತು 26ರಂದು ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಕರುನಾಡ ಹಬ್ಬ ನಡೆಯಲಿದೆ. ಮನೋರಂಜನೆ ಜೊತೆಗೆ ಭರ್ಜರಿ ಆಹಾರ ಮೇಳವೂ ಕೂಡ ಇರುತ್ತೆ.